ನಮಸ್ತೆ ಆಚಾರ್ಯಜಿ. ನಾನು 11ರಿಂದ 12 ವರ್ಷಗಳಿಂದ ನವರಾತ್ರಿ ವ್ರತ ಮಾಡ್ತಾ ಬಂದಿದ್ದೀನಿ. ನಿಮ್ಮಿಂದ ಅರಿವಾಯ್ತು. ನಾವೆಲ್ಲ ಸಾಮಾನ್ಯವಾಗಿ ದೇವರ ಹೆಸರಲ್ಲಿ ತುಪ್ಪದ ಹೋಮ ಮಾಡ್ತೀವಿ, ಪ್ರಸಾದ ಅರ್ಪಿಸ್ತೀವಿ, ಮತ್ತೆ ದುರ್ಗಾ ಸಪ್ತಶತಿ ಪಾಠವನ್ನೂ ಮಾಡ್ತೀವಿ. ಆದ್ರೆ ಈ ನವರಾತ್ರಿಯಲ್ಲಿ ಮಹಾಮಾಯೆ ಮೋಕ್ಷದಾಯಿನಿ ಆಗ್ಬೇಕಂದ್ರೆ ಏನ್ ಮಾಡ್ಬೇಕು? ಈ ನವರಾತ್ರಿಯಲ್ಲಿ ನಾವು ದುರ್ಗಾ ಸಪ್ತಶತಿಯನ್ನ ಪೂರ್ಣ ಹೃದಯದಿಂದ, ಪೂರ್ಣ ನಿಷ್ಠೆಯಿಂದ ಅರ್ಥ ಮಾಡ್ಕೋಬೇಕು. ನಾವು ದೊಡ್ಡ ಅಮ್ಮನನ್ನ ಅರ್ಥ ಮಾಡ್ಕೋಬೇಕಂದ್ರೆ ಅವರ ಮುಖ್ಯ ಗ್ರಂಥದ ಕಡೆಗೆ ಹೋಗಲೇಬೇಕಲ್ವಾ? ಆ ಗ್ರಂಥ ತುಂಬ ಚಿಕ್ಕದೂ ಅಲ್ಲ, ತುಂಬ ದೊಡ್ಡದೂ ಅಲ್ಲ. 9 ದಿನಗಳ ಕಾಲ ಅದರ ಪಾಠ ಮಾಡಲು ಸರಿಯಾಗಿದೆ. ಕಮ್ಮಿನೂ ಇಲ್ಲ, ಜಾಸ್ತಿನೂ ಇಲ್ಲ. ಪಾಠ ಅಂದ್ರೆ ಸಂಸ್ಕೃತ ಹೇಳೋದು ಕೇಳೋದು ಅಲ್ಲ, ಅದನ್ನ ಪೂರ್ಣ ಹೃದಯದಿಂದ ಅರ್ಥ ಮಾಡ್ಕೋಬೇಕು. ಇದೇ ನಿಜವಾದ ವ್ರತ. ಮತ್ತೆ ಈ 9 ರಾತ್ರಿಗಳ ಮುಖ್ಯ ಉದ್ದೇಶವೂ ಇದೇ ಆಗಿದೆ. ಬರೀ ರಿಚುವಲ್ಸ್ಗಳಿಂದ ಕೆಲಸ ಆಗೋದಿಲ್ಲ. ನೀವು ಹೇಳಿದ್ರಲ್ಲ, ತುಪ್ಪ ಸಕ್ಕರೆ ಪ್ರಸಾದ, ಅದು ನಿಮಗೆ ಮಾಡಬೇಕು ಅನ್ನಿಸಿದ್ರೆ ಮಾಡಿ, ಆದ್ರೆ ಅದು ಯಾವುದೂ ಸಫಿಷಿಯೆಂಟ್ ಅಲ್ಲ. ಮತ್ತೆ ಇನ್ನೊಂದು ಮುಖ್ಯವಾದ ವಿಷಯ, ತಾಯಿಯ ಮಕ್ಕಳು ಅಂತ ಇರೋ ಎಲ್ಲ ಪ್ರಾಣಿ ಪಕ್ಷಿಗಳಿಗೆ ನೀವು ಹಾನಿ ಮಾಡಿದ್ರೆ ಆಗ ತಾಯಿಗೆ ಸ್ವಲ್ಪವೂ ಇಷ್ಟ ಆಗೋದಿಲ್ಲ. ಇದೇ ಪ್ರಾಣಿಗಳಿಗೆ ನೀವು ಯಾವುದೇ ರೀತಿಯಲ್ಲಿ ನೋವು ಕೊಟ್ರೆ ತಾಯಿ ಪ್ರಸನ್ನ ಆಗೋದಿಲ್ಲ. ಮತ್ತೆ ನೀವು ಅವಳಿಗೆ ಮೋಸ ಮಾಡೋಕೆ ಆಗೋದಿಲ್ಲ. ಯಾಕೆಂದ್ರೆ ತಾಯಿ ಅಲ್ಲಿಲ್ಲ. ಎಲ್ಲಿದ್ದಾಳೆ? ಎಲ್ಲ ಜೀವಿಗಳಲ್ಲಿ ತಾಯಿಯೇ ಇದ್ದಾಳೆ. ಈ ಇಡೀ ಬ್ರಹ್ಮಾಂಡ ಅವಳೆ. ಪ್ರಕೃತಿ ಬಿಟ್ಟು ಮತ್ತೇನಿದೆ? ಬರೀ ಪ್ರಕೃತಿನೇ.